ನಿಮ್ಮ ಮನೇಲಿ ಬೇಗ ದುಡ್ಡು ಮಾಡು ಅಥವಾ ನಮಗೆ ದುಡ್ಡು ತಂದು ಕೊಡು ಅಂತ ಹೇಳ್ತಿದ್ರಾ? ಅವ್ರು ಹೇಳಿಲ್ಲ. ಅಂದರೆ ಈ ನಾನು ಜೂಜಾಟದ ಸಹವಾಸ ಯಾವಾಗ, ಎಷ್ಟನೇ ಕ್ಲಾಸಿಂದ ಶುರುವಾಗಿದ್ದು? ನಾನು ಹೋಗಿ ಕೆಲ್ಸಕ್ಕೆ ಸೇರಿ 2 ವರ್ಷ 3 ವರ್ಷ 5 ವರ್ಷ ಆದ್ಮೇಲೆ ಅಣ್ಣ, ಕೊರೋನಾ ಟೈಮಲ್ಲಿ. ಏನು ಕೆಲಸ ಮಾಡ್ತಿದ್ರಿ ಆಗಲೂ ಇದನ್ನೇ ಮಾಡ್ತಿದ್ರಾ? ಇಲ್ಲ ಅಣ್ಣ, ಅವಾಗ ನಾನು ಬೆಂಗಳೂರೆಲ್ಲ ಪ್ರೈವೇಟ್ ಕಂಪ್ನಿಲಿ ಸೂಪರ್ವೈಸರ್ ವರ್ಕ್ ಮಾಡ್ತಿದ್ದೆ. ಅಂದರೆ ಈ ಚಟ ಬೆಂಗಳೂರಲ್ಲಿ ಶುರುವಾಗಿದ್ದ? ಹೌದಣ್ಣ, ಬೆಂಗಳೂರಲ್ಲಿ ಶುರು. ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಆಡ್ತಿದ್ರಾ? ಅವ್ರ ಜೊತೆನೆ ಹೋಗಿ ಆಗಿದ್ದು. ಏನಾಯ್ತು ಕರೆಕ್ಟಾಗಿ ಹೇಳಪ್ಪ, ಸ್ವಲ್ಪ ಬಿಡಿಸಿ. ಬಿಡ್ಸಿ ಹೇಳೋದಂದ್ರೆ, ಕಾರ್ಡ್ ಸೈಡ್ ನಾನು ಒಂದು 5-6 ಲಕ್ಷ ಸಾಲ ಮಾಡ್ಕೊಟ್ಟಿದ್ದೆ. 50 ಲಕ್ಷ? ನಾನು ಅಂದ್ರೆ ಯಾವ್ದೋ ಫ್ರೆಂಡ್ಸ್, ನಮ್ಮ ಹುಡುಗರ ಜೊತೆ ಸೇರ್ಕೊಂಡು ಯಾವ್ದೋ ಒಂದು ವಿಚಾರದಲ್ಲಿ ನಮ್ಮ ತಂದೆ ತಾಯಿಗೆ ತುಂಬಾ ನೋವು ಕೊಟ್ಬಿಟ್ಟಿದೆ. ಅಂದರೆ ಏನು ಓದಿರೋದು ನೀವು? ಅಂದ್ರೆ ನೋವಂದ್ರೆ ಯಾವ್ದೋ ಫ್ರೆಂಡ್ಶಿಪ್ ಸಹವಾಸ ಮಾಡಿ ಕಾರ್ಡ್ಸ್ ಆಡಿ. ಅಲ್ಲಪ್ಪ, ಏನು ಓದಿರೋದು ನೀವು ಒಂದೇ? ನಿಜ ಹೇಳ್ಕೊತೀನಿ ಅಣ್ಣ, ನಮ್ಮ ಅಪ್ಪ ಅಮ್ಮಂಗೆ ನಾನು ಉಟ್ಬಾರ್ದಾಗಿತ್ತು, ಆದ್ರೂ ಉಟ್ಬಿಟ್ಟೆ. ನಮ್ಮ ತಂದೆ ತಾಯಿ ನನ್ ಕಷ್ಟ ಸುಖ ನೋಡಿದ್ರ, ನಮ್ಮ ಅಪ್ಪ ಅಮ್ಮ ಮನೆ ಅಡ ಇಟ್ಟು ಸಾಲ ತೀರ್ಸಿದಾರೆ ನನ್ನೊಂದು. ಹೊರಗಡೆ ನಾವು ಮಂಡ್ಯದಿಂದ. ಮಂಡ್ಯ? ಇದು 2ನೇ ಸಾರಿ ಮಾತಾಡ್ತಿರೋದು? ಇಲ್ಲ ಗುರುಗಳೇ, 3 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ, ಇವತ್ತೇ ಫಸ್ಟ್ ಸಿಕ್ಕಿರೋದು ಕಾಲು. ಇದೇ ಮೊದಲು ಸಿಕ್ಕಿರೋದಾ? ಹೌದು, ಇದೇ ಫಸ್ಟ್ ಗುರುಗಳೇ ಸಿಕ್ಕಿರೋದು ನನಗೆ ಕಾಲು. ಆಗ್ಲಿ, ಏನು ಮಾಡ್ಕೊಂಡ್ರು ನೀವು? ನಾನು ಜಾಬ್ ಮಾಡ್ಕೊಂಡಿದ್ದೀನಿ ಅಣ್ಣ. ನಿಮ್ಮ ಧ್ವನಿ ಸ್ಪಷ್ಟ ಇಲ್ಲ, ಜೋರಿಲ್ಲ. ನಾನು ಮಾಡ್ಕೊಂಡಿದ್ದೀನಿ. ಏನು ಮಾಡ್ಕೊಂಡಿದ್ದೀರಾ? ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಅದೇ ಏನು ಜಾಬು, ಏನು ವರ್ಕು ಒಂದೇ? ಮೈಕ್ರೋ ಫೈನಾನ್ಸ್ ವರ್ಕ್ ಮಾಡ್ತೀನಿ. ಆಗ್ಲಿ, ಒಳ್ಳೇದಾಗ್ಲಿ. ಎಷ್ಟು ವರ್ಷ ನಿಮಗೆ? ನನಗೆ ಇವಾಗ 29 ಅಣ್ಣ, 30 ವರ್ಷ. ಮಾರ್ಚ್ 30 ವರ್ಷ. 30 ವರ್ಷ. ತಂದೆ ತಾಯಿ ಏನು ಮಾಡ್ಕೊಂಡ್ರು? ತಂದೆ ತಾಯಿ ಮನೇಲಿ ಇದ್ದಾರೆ, ಬ್ರದರ್ ಒಬ್ರು ಇದ್ದಾರೆ. ಅಂದ್ರೆ ನಿಮ್ಮ ಅಣ್ಣ? ಹೌದು, ಅಣ್ಣ ಇದ್ದಾರೆ. ಆಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಕಾರ್ಯಕ್ರಮ 3 ವರ್ಷದಿಂದ ನೋಡ್ತಾ ಇದ್ದೀನಿ. 3 ವರ್ಷ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತೈತೆ, ನೋಡ್ತಾ ಇದ್ದೀನಿ ನಾನು. ಆಗ್ಲಿ, ಸಂತೋಷ, ಶುಭವಾಗ್ಲಿ. ಹೇಳಿ, ನಿಮ್ದು ಏನಾದ್ರು ವಿಚಾರ ಇದೆಯಾ? ಹೌದಣ್ಣ, ಖಂಡಿತ ಐತೆ, ಹೇಳಬೇಕು ಅಂತ. ಹೇಳು. ಸುಮಾರು ದಿನದಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ನಿಮ್ಗೆ ಸಿಗ್ತಾನೆ ಇಲ್ಲ ಅಣ್ಣ. ಓ ಹೌದಾ? ಸುಮಾರು ದಿನದಿಂದ ಪ್ರತಿದಿನ ಮಂಗಳವಾರ ಮತ್ತು ಶನಿವಾರ ಸೋಮವಾರ ಟ್ರೈ ಮಾಡ್ತಾನೆ ಇರ್ತೇನೆ. ಚೆನ್ನ ಬೈಕೊಂಡಿದ್ದೀರಾ ಹಂಗಾರೆ? ಇಲ್ಲ ಅಣ್ಣ, ಖಂಡಿತ ಇಲ್ಲ. ಬಟ್ ನಮ್ಗೆ ಕಾಲ್ ಸಿಗ್ಬೇಕು ಅನ್ನೋ ಯೋಗ ಅದೃಷ್ಟ ಎಲ್ಲ ಇರ್ಬೇಕಲ್ವಾ? ಹಾಗೇನಿಲ್ಲ ನೋಡಿ, ನಿಮ್ಮ ಜೊತೆ ಮಾತಾಡೋದು ನಮಗೂ ಖುಷಿನೇ. ಬಟ್ ಏನಂದರೆ, ಜನಗಳು ಕರೆ ಮಾಡ್ತಾನೆ ಇರ್ತಾರೆ. ಅಥವಾ ಕಾರ್ಯಕ್ರಮ ಇರೋದು ವಾರದಲ್ಲಿ 3 ದಿನ, 3 ಅವರೋ 2 ಅವರೋ ಇರುತ್ತೆ. ಪ್ರತಿ ವಾರದಲ್ಲಿ 3 ದಿನನೂ ಒಂದು ದಿನಕ್ಕೆ 150ರಿಂದ 200 ಸಲ ಟ್ರೈ ಮಾಡ್ತೀನಿ ಅಣ್ಣ. ಅಯ್ಯೋಯ್ಯೋ, 150ರಿಂದ 200 ಸಲ ಟ್ರೈ ಮಾಡ್ತೀನಿ ಪ್ರತಿದಿನ. ಪಾಪ. ಆಗ್ಲಿ, ಏನೇ ಇರ್ಲಿ ಹಂಚ್ಕೊಳ್ಳಿ, ಮನಸ್ಸು ಬಿಚ್ಚಿ ಮಾತಾಡಿ. ಹೇಳಪ್ಪ. ನಮ್ಮ ತಂದೆ ತಾಯಿಗೆ ನಾನು 2ನೇ ಮಗ. ಅದರಲ್ಲಿ ನಾನು ಅಂದ್ರೆ ಯಾವ್ದೋ ಫ್ರೆಂಡ್ಸ್, ನಮ್ಮ ಹುಡುಗರ ಜೊತೆ ಸೇರ್ಕೊಂಡು ಯಾವ್ದೋ ಒಂದು ವಿಚಾರದಲ್ಲಿ ನಮ್ಮ ತಂದೆ ತಾಯಿಗೆ ತುಂಬಾ ನೋವು ಕೊಟ್ಬಿಟ್ಟಿದೆ. ಅಂದ್ರೆ ಏನು ಓದಿರೋದು ನೀವು? ಅಂದ್ರೆ ನೋವಂದ್ರೆ ಯಾವ್ದೋ ಫ್ರೆಂಡ್ಶಿಪ್ ಸಹವಾಸ ಮಾಡಿ ಕಾರ್ಡ್ಸ್ ಆಡಿ. ಅಲ್ಲಪ್ಪ, ಏನು ಓದಿರೋದು ನೀವು ಒಂದೇ? ನಾನು ಓದಿರೋದು ITI. ಹೌದು. ನಿಮ್ಮ ಮನೇಲಿ ಬೇಗ ದುಡ್ಡು ಮಾಡು ಅಥವಾ ನಮಗೆ ದುಡ್ಡು ತಂದು ಕೊಡು ಅಂತ ಹೇಳ್ತಿದ್ರಾ? ಅವ್ರು ಹೇಳಿಲ್ಲ. ಅಂದ್ರೆ ಈ ಜೂಜಾಟದ ಸಹವಾಸ ಯಾವಾಗ, ಎಷ್ಟನೇ ಕ್ಲಾಸಿಂದ ಶುರುವಾಗಿದ್ದು? ನಾನು ಹೋಗಿ ಕೆಲ್ಸಕ್ಕೆ ಸೇರಿ 2 ವರ್ಷ 3 ವರ್ಷ 5 ವರ್ಷ ಆದ್ಮೇಲೆ ಅಣ್ಣ, ಕೊರೋನಾ ಟೈಮಲ್ಲಿ. ಏನು ಕೆಲಸ ಮಾಡ್ತಿದ್ರಿ ಆಗಲೂ ಇದನ್ನೇ ಮಾಡ್ತಿದ್ರಾ? ಇಲ್ಲ ಅಣ್ಣ, ಅವಾಗ ನಾನು ಬೆಂಗಳೂರೆಲ್ಲ ಪ್ರೈವೇಟ್ ಕಂಪ್ನಿಲಿ ಸೂಪರ್ವೈಸರ್ ವರ್ಕ್ ಮಾಡ್ತಿದ್ದೆ. ಅಂದ್ರೆ ಈ ಚಟ ಬೆಂಗಳೂರಲ್ಲಿ ಶುರುವಾಗಿದ್ದ? ಹೌದಣ್ಣ, ಬೆಂಗಳೂರಲ್ಲಿ ಶುರು. ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳು ಆಡ್ತಿದ್ರಾ? ಅವ್ರ ಜೊತೆನೆ ಹೋಗಿ ಆಗಿದ್ದು. ಏನಾಯ್ತು ಕರೆಕ್ಟಾಗಿ ಹೇಳಪ್ಪ, ಸ್ವಲ್ಪ ಬಿಡಿಸಿ. ಬಿಡ್ಸಿ ಹೇಳೋದಂದ್ರೆ, ಕಾರ್ಡ್ ಸೈಡ್ ನಾನು ಒಂದು 5-6 ಲಕ್ಷ ಸಾಲ ಮಾಡ್ಕೊಟ್ಟಿದ್ದೆ. 50 ಲಕ್ಷ? 6 ಲಕ್ಷ ಸಾಲ ಮಾಡ್ಕೊಂಡಿದ್ದೆ ಅಣ್ಣ. ಓಕೆ. ಸಾಲ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟೆ. ಅಂದ್ರೆ ಒಂದು ನಿಮಿಷ, ಈಗ ನೀವು ಬೆಂಗಳೂರಿಗೆ ಬಂದಿದ್ದು ನಿಮ್ಮ ಎಷ್ಟನೇ ವರ್ಷದಲ್ಲಿ? ನಾನು ಬೆಂಗಳೂರಿಗೆ ಹೋಗಿದ್ದು 21 ವರ್ಷದಲ್ಲಿ.
ಆಯಿತು, ಒಂದು 2 ವರ್ಷ ಇದ್ರಿ, ಆ ನಡುವೆ ಈ ಜೂಜಾಟ ಕಲ್ತ್ರಿ. ಹೌದಣ್ಣ. ಎಷ್ಟು ದುಡಿದ್ರಿ ಹೋಗ್ಲಿ? ದುಡಿಯೋದನ್ನ ದುಡಿಯೋದನ್ನ ಒಂದು ಮನೆಗೂ ಕೊಡ್ತಿದ್ದೆ, ಬಟ್ ಬೇರೆ ದುಡಿಯೋದ್ರ ಸಾಲ ಮಾಡಿ ಇದಾಡ್ಬಿಟ್ಟಿದ್ದೆ. ಅಲ್ಲಪ್ಪ, ಈಗ ಒಂದು 6 ಲಕ್ಷ ಸಾಲ ಮಾಡ್ಕೊಂಡಿದ್ದೀರಿ ಅನ್ಕೊಳ್ಳೋಣ, ದುಡಿಮೆ ಎಷ್ಟು ಮಾಡಿದ್ದೀರ ಒಟ್ಟಾರೆ ಎಲ್ಲ ಸೇರಿ ಅಂದಾಜು? ಅಷ್ಟು ಮಾಡಿಲ್ಲ ಅಣ್ಣ. ಖರ್ಚು ನಾನು ಸಾಲ ಮಾಡ್ಕೊಂಡ್ರಷ್ಟು ದುಡಿಮೆ ಮಾಡಿಲ್ಲ. ಅಂದರೆ ಆದಾಯಕ್ಕಿಂತ ಖರ್ಚು ಅಥವಾ ಸಾಲನೇ ಜಾಸ್ತಿ ಇದೆ. ಹೌದಣ್ಣ. ಆಯಿತು. ಆರಂಭದಲ್ಲಿ ಎಷ್ಟೆಷ್ಟು ರೂಪಾಯಿಗೆ ಆಡ್ತಿದ್ರಿ? ಅದು 500,000ದಿಂದ ಆಡ್ದು. ಜೋರ ಮಾತಾಡಬೇಕು, ಧ್ವನಿ ಕೇಳಿಸ್ತಾ ಇಲ್ಲ. ಅಣ್ಣ 500,000ದಿಂದ ಆಡಿದ್ದು. ಇದರಿಂದ ಆಗಿ ಒಂದ್ 6 ಲಕ್ಷ ಸಾಲ ಆಯ್ತಣ್ಣ. 6 ಲಕ್ಷ ಸಾಲ ಆದ್ಮೇಲೆ ನಮ್ಮ ಹಿಂಗೆ ಊರಿಗೆ ಬಂದ್ಬಿಟ್ಟೆ ಅಣ್ಣ. ನಮ್ಮ ಹಳ್ಳಿ ಕಡೆ ಬಂದ್ಬಿಟ್ಟೆ. ಅಂದ್ರೆ ಸಾಲ ತಗೊಂಡಿದ್ದು ಬೆಂಗಳೂರಲ್ಲ? ಇಲ್ಲ, ಊರಲ್ಲೇ ತಗೊಂಡಿದ್ದೆ ಅಣ್ಣ. ಅವ್ರಿಗೆಲ್ಲ ಹೆಂಗ್ ತೀರ್ಸುದ್ರಿ? ಹೇಳ್ತೀನಿ ಅಣ್ಣ, ಮುಂದೆ ಹೇಳ್ತೀನಿ ಅದನ್ನ. ಅದಾದ್ಮೇಲೆ ಊರಿಗೆ ಬಂದ್ಬಿಟ್ಟೆ. ಊರಿಗೆ ಬಂದಾದ್ಮೇಲೆ ಕೊರೋನಾ ಟೈಮಲ್ಲಿ ಊರಿಗೆ ಬಂದ್ ಸೇರ್ಕೊಂಡೆ. ಅಪ್ಪ ಅಮ್ಮಂಗ ಅಂತೂ ನಾನು ಹೇಳಿರ್ಲಿಲ್ಲ ಅಣ್ಣ, ಅಂತೂ ಇಂತೂ ಗೊತ್ತಾಗೋಗ್ತು ಹಿಂಗ್ ಮಾಡ್ಕೊಂಡಿದ್ದಾನೆ, ನನ್ ಮಗ ಹಿಂಗ್ ಮಾಡ್ಕೊಂಡಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ನಾನು ಅಲ್ಲಿ ಹೇಳಿರ್ಲಿಲ್ಲ, ಬಟ್ ಅವ್ರಿಗೆ ಗೊತ್ತಾದ್ಮೇಲೆ ಅವರೇ ಕರ್ಸಿ ಕೂರ್ಸಿ ಕೇಳಿದ್ರು ಹಿಂಗಾಗಿದೆ ಅಂತ. ನಿಜ ಹೇಳ್ಕೊತೀನಿ ಅಣ್ಣ, ನಾವ್ ಅಪ್ಪ ಅಮ್ಮಂಗೆ ನಾನು ಉಟ್ಬಾರ್ದಾಗಿತ್ತು, ಆದ್ರೂ ಉಟ್ಬಿಟ್ಟೆ. ನಮ್ ತಂದೆ ತಾಯಿ ನನ್ ಕಷ್ಟ ಸುಖ ನೋಡಿದ್ರ. ನಮ್ಮ ಅಪ್ಪ ಅಮ್ಮ ಮನೆ ಅಡ ಇಟ್ಟು ಸಾಲ ತೀರ್ಸಿದಾರೆ ನಂದು. ಅಂದ್ರೆ ಒಂದು 6 ಲಕ್ಷ? ಹೌದು, ಮನೆ ಅಡ ಇಟ್ಟು ಸಾಲ ತೀರ್ಸ್ಬಿಟ್ಟಿದ್ದಾರೆ. ಅಂದ್ರೆ ಇವಾಗ ಊರಿಗೆ ಕರ್ಕೊಂಡ್ರಲ್ಲ, ಅಥವಾ ನೀವು ಇಷ್ಟೆಲ್ಲ ಮಾಡ್ಕೊಂಡು ಒದ್ದಾಡ್ತಿದೀಯ ನೀನು ಅಂತ ಗೊತ್ತಾಗಿ ಕರ್ಸ್ಕೊಂಡ್ರು, ಮತ್ತೆ ಅವರೇ ಆ ಸಾಲವನ್ನ ಮನೆ ಅಡ ಇಟ್ರ? ಹೌದಣ್ಣ, ಮನೆ ಅಡ ಇಟ್ಟು ಜಮೀನ್ ಅಡ ಇಟ್ಟು ಸಾಲ ತೀರ್ಸಿದ್ರಣ್ಣ. ಅಯ್ಯಯ್ಯೋ. ತೀರ್ಸಾದ್ಮೇಲೆ ಮನೇಲೆ 1-2 ವರ್ಷ ಇದ್ದೆ. ನಾ ಕೆಲಸ ಎಲ್ಲ ಹೋಗ್ತಿರ್ಲಿಲ್ಲ, ನಾನು ಡಿಪ್ರೆಷನ್ ಹೋಗ್ತಾ ಇದ್ದೆ. ನಮ್ ಮನೆಯವರು ಏನಂತ ಸಾಲ ಮನೇಲಿ ಅಣ್ಣ ದುಡಿಯಕ್ ಹೋಗಿಲ್ಲ ಅಂದ್ರೆ 2-3 ವರ್ಷ ಮನೇಲಿದ್ದು ನಮ್ ತಂದೆ ತಾಯಿ ನನಗೆ ಊಟಕ್ಕೆ ಆಗ್ಲಿ ಯಾವ್ದಕ್ಕೆ ತೊಂದರೆ ಮಾಡಿಲ್ಲ ಅಣ್ಣ. ಅಷ್ಟೆಲ್ಲ ಸಾಲ ತೀರ್ಸಿ ಮನೇಲಿ ಕೆಲಸ ಇಲ್ಲದೆ ದುಡಿಮೆ ಇಲ್ಲದೆ ಮಲ್ಕೊಂಡ್ರು ಕೂಡ ಅವ್ರು ನಿಮ್ಮನ್ನು ಯಾವತ್ತೂ ಹಂಗಿಸಿಲ್ಲ, ಊಟ ತಿಂಡಿಗೆ ತೊಂದರೆ ಮಾಡಿಲ್ಲ, ಅಥವಾ ಯಾವ ರೀತಿಲೂ ಕೂಡ ನಿಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡಲಿಲ್ಲ. ಹೌದಣ್ಣ, ಮಾಡಿಲ್ಲ. ಅದೇ ವಿಚಾರವಾಗಿ ಮಾತಾಡ್ಬೇಕಂತ ಹಂಚ್ಕೊಳ್ಬೇಕಂತ ತುಂಬಾ ದಿನ. ಅಂದ್ರೆ ಈಗ ಸಾಲ 1 ರೂಪಾಯಿ ಈಗಿಲ್ಲ? ಇಲ್ಲ ಅಣ್ಣ, ಮನೆ ಎಲ್ಲ ಹಾಗೆ ತೀರಿಸ್ತಾ ಇದೆ ಅಣ್ಣ. ಅವತ್ ನಮ್ಮ ಅಪ್ಪ ಅಮ್ಮ ನನ್ನ ನಂಬಿ ಇದ್ ಮಾಡ್ಕೊಟ್ಟಿದ್ದಾರೆ. ಅವ್ರ ಮಾತು ಉಳಿಸ್ಕೊ ಈಗ ತೀರಿಸ್ತೀವಿ ಅಣ್ಣ. ಮನೆಯೆಲ್ಲ ಹೋಗ್ಕೊಂಡು ಸಾಲ ತೀರಿಸ್ತಿದೀವಿ. ಅಂದ್ರೆ ಈಗ ನೀವು ಅಣ್ಣ ತಮ್ಮ ಇಬ್ರು ಇದ್ದೀರಾ? ಹೌದಣ್ಣ, ಅಣ್ಣ ತಮ್ಮ ಇಬ್ರು ಇದ್ದೀವಿ. ನೀವೇ ಅಣ್ಣನು ತಮ್ಮನು? ನಾನೇ ತಮ್ಮ ಅಣ್ಣ. ಅಣ್ಣಂಗೆ ಮದ್ವೆ ಆಗಿದ್ಯಾ? ಅವ್ರಿಗೂ ಇನ್ನೂ ಮದ್ವೆ ಆಗಿಲ್ಲ ಅಣ್ಣ. ಅಲ್ಲ, ನಿಮಗೆ 29 ಅಂದ್ರೆ ಅಣ್ಣಂಗೆ ಎಷ್ಟು? ಅವ್ರಿಗೆ 32-33 ಆಗಿದೆ. 33 ಅಣ್ಣ ಅವ್ರಿಗೆ. ಮತ್ತೆ ಇನ್ನೂ ಮದುವೆ ಮಾಡಿಲ್ವಾ? ಇನ್ನೂ ಮದುವೆ ಮಾಡಿಲ್ಲ ಅಣ್ಣ, ಈ ವರ್ಷ ಮಾಡ್ಬೇಕು ಅನ್ಕೊಂಡಿದ್ವಿ. ಹೆಣ್ಣು ಸಿಗೋದೇ ಕಷ್ಟ ಆಗಿದೆಯಲ್ಲಪ್ಪ, 33 ತಕ ಹೋದ್ರೆ ಕಷ್ಟ ತಾನೆ ಅಣ್ಣ. ನಮ್ಮಲ್ಲಿ ಬಂದು 33-40 ಆದ್ರೂ ಹುಡುಗಿ ಎಲ್ಲ ಗೌರ್ಮೆಂಟ್ ಕೆಲಸ ಕೇಳ್ತಾರಣ್ಣ. ಮತ್ತೆ ನಿಮ್ಮ ಅಣ್ಣಂಗೆ ಗೌರ್ಮೆಂಟ್ ಕೆಲಸನಾ? ಇಲ್ಲ, ಗೌರ್ಮೆಂಟ್ ಅಲ್ಲ, ಅವರು ಪ್ರೈವೇಟ್ ಹೋಗೋದು. ಮತ್ತೆ ಹುಡುಗಿ ಕೊಡ್ತಾರ? ಹುಡುಕ್ತಾ ಇದೀವಿ, ನೋಡೋಣ. ನಾವು 1-2-3 ಸುಮಾರು ಕಡೆ ನೋಡಿದೀವಿ, ನೋಡ್ತಾ ಇದೀವಿ. ಹಂಗಾಗಿ ಅಣ್ಣ, ನಮ್ ತಂದೆ ತಾಯಿ ಎಲ್ಲ ತೀರ್ಸಿ ಇವಾಗ್ಲೂ ಅವ್ರು ತೀರ್ಸ್ಬಿಟ್ಟಿದಾರಣ್ಣ. ಸಾಲ ಅಡ ಇಲ್ಲ, ಮನೆ ಅಡ ಇಟ್ಟು ಇವಾಗ ನಾನು ಆ ಸಾಲನ ತೀರ್ಸ್ಕೊಂಡು ಹೋಗ್ತಾ ಇದೀನಿ. ಈಗೇನು ಓಕೆ, ಈಗ ನೀವು ಇಲ್ಲೆಲ್ಲೋ ಅಂದ್ರೆ ಫೀಲ್ಡ್ ವರ್ಕ್ ಮಾಡ್ತೀರಿ? ಹೌದಣ್ಣ, ಫೀಲ್ಡ್ ವರ್ಕ್ ಮಾಡ್ತೀನಿ. ಅಂದ್ರೆ ನೀವು 2 ವರ್ಷ ಡಿಪ್ರೆಷನ್ ಅಲ್ಲಿ ಇದ್ರಾ? ಹೌದಣ್ಣ, ಮನೇಲೇ ಇದ್ದೆ, ಎಲ್ಲೂ ಹೋಗಿರ್ಲಿಲ್ಲ ಅಣ್ಣ. 2-3 ವರ್ಷ ಮನೇಲೇ ಇದ್ದೆ. ಅಪ್ಪ ಅಮ್ಮ ಏನು ನನ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರು ಅಣ್ಣ. ಊಟ ಇಲ್ಲ, ಮತ್ತೆ ಪ್ರತಿಯೊಂದು ಖರ್ಚು ಕಾಸಾಗಿರ್ಬೋದು, ಏನಾರ ಆಗಿರ್ಬೋದು, ಎಲ್ಲ ನಮ್ಮ ಮನೆಯವರೇ ನೋಡ್ಕೊಂಡಿರೋದಣ್ಣ. ಅಂದ್ರೆ ಆ ವೇಳೆಗೆ ಈ ಕಾರ್ಯಕ್ರಮ ಇನ್ನೂ ಸಿಕ್ಕಿರ್ಲಿಲ್ಲ? ಅಂದ್ರೆ ಸಿಕ್ಕಿರ್ಲಿಲ್ಲ. ಹೌದಣ್ಣ, ಅವಾಗ ಸಿಕ್ಕಿರ್ಲಿಲ್ಲ ಇನ್ನು. ಒಂದಷ್ಟು ಹಣ ಅಥವಾ ಸಾಲ ಮಾಡಿದ್ರಿ, ಅದನ್ನ ಅಪ್ಪ ಅಮ್ಮ ತೀರ್ಸಿದ್ರು. ಅವ್ರಿಗೆ ಏನು ಅನ್ನಿಸ್ತೋ ಇಲ್ವೋ, ಆದರೆ ನೀವು ಮಾತ್ರ ಎಲ್ರಿಗೂ ಭಾರ ಆಗಿದ್ದೀನಿ ಅಂತ ನಿಮ್ಗೆ ಅನ್ಸೋಕೆ ಶುರುವಾಯಿತು.
ಹೌದಣ್ಣ ಖಂಡಿತ. ಆ ಭಾವನೆ ಎಲ್ಲ ಹೆಚ್ಚು ಕಡಿಮೆ ನಾನು- ಇವತ್ತಿಗೂ ಇದೆ. ನಾನು ಆ ಇದ್ರಲ್ಲಿ ಇರ್ಲೇಬಾರ್ದು. ನಾನು ನಮ್ಮ ಅಪ್ಪ ಅಮ್ಮಂಗೆ ತಪ್ಪು ಮಾಡ್ಬಿಟ್ನಲ್ಲ, ಈ ತರ ಅವ್ರಿಗೆಲ್ಲ ಅವಮಾನ ಮಾಡ್ಬಿಟ್ನಲ್ಲ, ತಲೆ ತೆಗ್ಸೋಂಗ್ ಮಾಡ್ಬಿಟ್ನಲ್ಲ ಅಂತ ಸಾಯೋ ಪರಿಸ್ಥಿತಿಗೆಲ್ಲ ಹೊಟ್ಟೋಗಿದೆ ಅಣ್ಣ ನಾನು. ಸಾಯೋ ಪರಿಸ್ಥಿತಿಗೆ ಹೋಗಿ ನಾವ್ ಅಪ್ಪ ಅಮ್ಮ ಕಾಪಾಡ್ಕೊಂಡಿದ್ದಾರೆ, ನಾ ಸಾಯೋವರ್ಗು ಅವ್ರಿಗೂ ಚಿರಋಣಿ ಅಣ್ಣ. ಇರ್ಬೇಕಪ್ಪ. ಬಟ್ ಏನ್ರಿ ನನ್ನ ಪ್ರಶ್ನೆ ಇರೋದು, ಅವತ್ತು ಅಲ್ಲಿ ಜೂಜನ್ನು ಆರಂಭಿಸುವ ಸಮಯದಲ್ಲಿ ಅಯ್ಯೋ ಇದರಿಂದ ಉದ್ಧಾರ ಆದವ್ರು ಯಾರೂ ಇಲ್ಲಪ್ಪ, ಇಲ್ಲಿವರೆಗೂ ಈ ಜಗತ್ತಲ್ಲಿ ಯಾವೊಬ್ಬನೂ ಹೇಳ್ಕೊಂಡಿಲ್ಲ ನಾನು ಜೂಜಾಡಿ ಇಷ್ಟೆಲ್ಲ ಉದ್ಧಾರ ಆಗಿದ್ದೀನಿ ಅಂತ. ಸೊ ಇಂಥ ಜೂಜಾಟಕ್ಕೆ ನನ್ನನ್ನು ನಾನು ಮಾರ್ಕೊಳ್ಬಾರ್ದು, ಕೆಲಸಕ್ಕೆ ಬಂದಿದ್ದೀನಿ, ಕೆಲಸ ಮಾಡ್ತೀನಿ, ಮನೆಗೆ ಬರ್ತೀನಿ, ಉಣ್ತೀನಿ, ಮನೆಗೆ ಕತ್ತೀನಿ, ಏನೋ 4 ಜನ ಫ್ರೆಂಡ್ಸ್ ಇದ್ದರೆ ಮಾತಾಡ್ತೀನಿ, ಅದು ಬಿಟ್ಟರೆ ಜೂಜಾಟದಿಂದ ನಾನು ಸಾಧಿಸೋದೇನೂ ಇಲ್ಲ ಅನ್ನೋಷ್ಟು ಪ್ರಜ್ಞೆ ಅವತ್ತಿಗೆ ಇರಲಿಲ್ಲ ಆರಂಭದಲ್ಲಿ. ಹೌದಣ್ಣ. ಅಂದರೆ ದುಡ್ಡು ಮಾಡಿಬಿಡೋಣ ಅಂತ ಅನಿಸ್ತಾ? ಜೊತೆಗಾರ ಇದ್ರಣ್ಣ, ಜೊತೆ ಈಗ ಯಾರು ಇಲ್ಲಣ್ಣ, ನಾನು ನನ್ನ ಕೆಲಸ, ನಾವು ಅಪ್ಪ ಅಮ್ಮ. ಅಲ್ಲ ಈಗ ಆಯ್ತಪ್ಪ, ಕೇಳ್ತಾವ್ರು ಯಾರೋ ಒಬ್ಬ ಹುಡುಗ ಇಂಥದ್ದೇನೋ ಶುರು ಮಾಡಿರ್ಬೋದು, ಯಾಕೆ ಅವನಿಗೆ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಯಾರೋ ಒಬ್ಬ ಹಿಂಗೆ ಹಾಸ್ಟ್ಲಿಗೆ ಹೋಗಿರ್ಬೋದು, ಅಥವಾ ಇಲ್ಲೆಲ್ಲೂ ದುಡಿಯೋಕೆ ಊರು ಬಿಟ್ಟು ಊರು ಬೆಂಗಳೂರಿಗೆ ಹೋಗಿ ಅಪ್ಪ ಅಮ್ಮ ಅಯ್ಯೋ ನನ್ನ ಮಗ ಅಲ್ಲೇನೋ ದುಡಿತಾವನೆ ಕಷ್ಟಪಡ್ತಾನೆ ಅಂತ ಅವ್ರು ಅಂದ್ಕೊಳ್ಳೋದು, ಇವ್ನು ಜೂಜಾಟ ಆಡಿಕೊಂಡು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಕಡೆಗೆ ಸಾಲಗಾರರು ಮಂತಕ್ಕೆ ಹೋಗೋದು. ಇದು ಮಕ್ಕಳು ಈ ಮೂಲಕ ಹೆತ್ತವರಿಗೆ ಬದುಕಿದ್ದಾಗಲೇ ನರಕ ತೋರಿಸೋದು ಧರ್ಮ ಅಲ್ಲ, ಹೌದಲ್ಲಪ್ಪ? ಅಂಥದ್ದು ಕೆಲಸ ನೀನು ಮಾಡಿಬಿಟ್ಟಿದ್ದೀಯ. ಆದರೆ ಇದೆಲ್ಲದಕ್ಕೂ ಮೀರಿ 2 ವಿಚಾರ ಗಮನಿಸಬೇಕೇನು. ತಂದೆ ತಾಯಿಯಾದವರು ಮಗನ ಈ ಪರಿಸ್ಥಿತಿಯಲ್ಲಿ ಸರಿನಪ್ಪ, ಮನೆ ಇತ್ತು ಮಾರಿದ್ರು, ಅಡ ಇಟ್ಟರು, ಸಾಲ ಮಾಡಿದ್ರು, ಏನೋ ಕೊಟ್ಟರು, ಮನೆಗಿನೇ ಏನೂ ಇಲ್ಲದೆ ಇರೋ ಮಕ್ಕಳು ತಂದೆ ತಾಯಿಗಳ ಕತೆ ಏನು? ಮತ್ತೆ ಏನೋ ಇತ್ತು ಕೊಟ್ಟರೆ, ಇಲ್ಲದೆ ಹೋದ್ರ ಕತೆ ಏನು? ತಪ್ಪು ಮಾಡೋದ್ಮೇಲೆ ಅನ್ಸುತ್ತೆ, ಇದೇ ತಪ್ಪು ಮಾಡೋಕ್ಕಿಂತ ಯೋಚನೆ ಮಾಡ್ಬೇಕಿತ್ತು ಅಂತ ಇವಾಗ ಅನಿಸ್ತೈತಣ್ಣ. ಏನೋ ತಪ್ಪಾಗಿದೆ, ಅರ್ಥ ಆಗುತ್ತೆ. ಆದರೆ ನಿಮ್ಮ ದೊಡ್ಡ ಗುಣ ಏನಂದರೆ, ಅದಾದ ಮೇಲೆ ಅಪ್ಪ ಅಮ್ಮನಿಗಿಂತ ಈ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. 4 ಕಾಸು ದುಡ್ಕೊಂಡೋಗಿ ಅವ್ರ ಕೈ ಕೊಡದೆ ಹೋದ್ರೂ ಪರವಾಗಿಲ್ಲ, ಅವ್ರು ಕಷ್ಟಪಟ್ಟು ದುಡ್ಡು ಜೇಬಲ್ಲಿ ಇಟ್ಕೊಂಡಿರೋದನ್ನು ನನ್ನ ಯಾವುದೋ ಚಪಲಕ್ಕೆ ಕೊಡಬಾರ್ದಲ್ವನಪ್ಪ? ಹೌದಣ್ಣ. ಅಯ್ಯೋ ನಮ್ಮ ತಂದೆಗೆ ಒಂದು ಜೊತೆ ಚಪ್ಪಲಿ ತಂದು ಕೊಟ್ಟೆ, ನಮ್ಮ ಅವಂಗೆ ಒಂದು ಜೊತೆ ಇನ್ನೇನು ತಂದು ಕೊಟ್ಟೆ, ಸೀರೆ ತಂದು ಕೊಟ್ಟೆ, ಏನೋ ತಿನ್ನಕ್ಕೆ ಉಣ್ಣಕ್ಕೆ ತಂದು ಕೊಟ್ಟು ನಮ್ಮ ಅಪ್ಪ ಅಮ್ಮನ ಖುಷಿ ಪಡಿಸ್ದೆ ಅಂತ ಏನೂ ಇಲ್ಲ. ಲಕ್ಷ ಹಣವನ್ನು ನಮ್ಮ ಈ ಅನಿಷ್ಟ ಬುದ್ಧಿಗಳಿಗೋಸ್ಕರ ಅವರು ದಂಡವಾಗಿ ಕಟ್ಟಬೇಕಾಗುತ್ತೆ ಅನ್ನೋ ಸಮಯ ಬಂದಾಗ ಎಂಥ ಮಕ್ಕಳಿಗೂ ಅದು ನೋಡಿ. ಇವತ್ತಿಗೆ ನಿಮ್ಮ ಬಾಯಿಂದ ಒಳ್ಳೆ ಭಗವದ್ಗೀತೆ ಬಂದಂಗೆ ಮುತ್ತಿನಂಥ ಮಾತುಗಳೇ ಬರ್ತಾವೆ. ಹೆಂಗೆ ನೀವು ಪೆಟ್ಟು ತಿಂದಿದ್ದೀರಾ, ನೋವು ತಿಂದಿದ್ದೀರಾ, ಅರ್ಥವಾಗಿದೆ ನಿಮಗೆ? ಹೌದಣ್ಣ. ಅದು 6 ಲಕ್ಷ ಖರ್ಚು ಮಾಡಿರೋದ್ರಲ್ಲಿ ನಮ್ಮ ತಾಯಿ ತಂದೆಗೆ ನಾನು 1 ರೂಪಾಯಿ ನೀವ್ ಹೇಳ್ದಂಗೆ ಒಂದ್ ಬಟ್ಟೆನಾರಾಗಿರ್ಲಿ, ಹಬ್ಬಕ್ಕೆ ಒಂದ್ಸಲ ಬಂದಾಗ ಬಟ್ಟೆನಾರಾಗಿರ್ಲಿ, ಅಟ್ಲೀಸ್ಟ್ ಒಂದ್ ತಿಂಡಿ ತಂದ್ಕೊಟ್ಟಿದ್ರು ಅವತ್ತಿನ ಖುಷಿ ಅಂತ. ಹೌದು. ಅದಕ್ಕೇನಪ್ಪ ಹೇಳೋದು, ಯಾವುದು ಧರ್ಮದಲ್ಲಿ ಬರುತ್ತೋ, ಯಾವುದು ನಿನ್ನ ದುಡ್ದ ಹಣವೋ ಅದು ನಿನಗೆ ನೆಮ್ಮದಿಯನ್ನು ಹೊತ್ತು ತರುತ್ತೆ. ಯಾವುದು ಈ ಮಾರ್ಗದಲ್ಲಿ ಹೋಗುತ್ತೆ ನೋಡಪ್ಪ, ನೀನು 1 ಲಕ್ಷ ದುಡ್ದೆ ಅನ್ಕೋ, ಅದು ಜೂಜಾಟದಲ್ಲಿ ಇನ್ನೊಬ್ಬ ಯಾರೋ ಕಳ್ಕೊಂಡನಲ್ಲ, ಅದು 1 ಲಕ್ಷ ನಿನ್ನ ಹತ್ರ ಬಂದಿದೆ ಅಂದರೆ ಯಾರ ಹತ್ರನೂ ಹೋಗಿದೆ ಅಂತ ಅರ್ಥ. ಅಂದರೆ ಯಾರೋ ಕಳೆದಿರೋದಕ್ಕೆ ನಿನಗೆ ಲಾಭ, ನೀನು ಕಳೆದ್ರೆ ಇನ್ನೊಬ್ಬನಿಗೆ ಲಾಭ. ಅಂದರೆ ನಿನಗೆ ಬಂದಿರೋ ಲಾಭ ಇನ್ಯಾವನು ಅಲ್ಲಿ ಕೂತ್ ಕಣ್ಣೀರಾಗ್ತಾ ಇರ್ತಾನೆ ಕಳ್ಕೊಂಡನಲ್ಲ ಅಂತ. ಹೌದಣ್ಣ. ಈಗ ಅದೇ ನೀನೆಲ್ಲೋ ಒಂದು ಕಡೆ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಸಂಜೆ 6 ಗಂಟೆವರೆಗೂ ದುಡ್ದೆ, ತಿಂಗಳು ಕೊನೆಯಲ್ಲಿ ಅವರು ಓನರ್ ಕರೆದ್ರು, ಸಂಬಳ ಕೊಟ್ಟರು, ನಗ್ನಗ್ತಾ ಕೊಟ್ಟರು. ಯಾಕೆ? ಅವ್ರಿಗೆ ನೀನು ದುಡ್ದಿದೆಯಾ, ಅವ್ರು ನಿನಗೆ ಸಂಬಳ ಕೊಟ್ಟರು. ಆದರೆ ಜೂಜಾಟದಲ್ಲಿ ನಿನಗೆ ಒಂದು 10,000 1 ಲಕ್ಷ ಅದು ಯಾರೋ ನಿನಗೆ ನಗ್ನಗ್ತಾ ಕೊಡಲ್ಲ, ಅವನು ಹತ್ಕೊಂಡು ಕೊಟ್ಟಿರ್ತಾನೆ. ಹೌದಣ್ಣ. ಅವು ನಿಮ್ಮನ್ನು ಸುಟ್ಟು ಹಾಕ್ಬಿಡ್ತವೆ. ಆದರೆ ಈಗ ನಿಮ್ಮ ಕುರಿತು ಭಾಳ ಹೆಮ್ಮೆ ಆಗ್ತಿರೋದು, ಇದಾದ ನಂತರ ಬದುಕಿಷ್ಟೇ, ಹಣ ಇದ್ದರೂ ಇಲ್ಲದೆ ಹೋದರೂ, ಅಥವಾ ಹಣ ಜಾಸ್ತಿ ಇದ್ದರೂ ಕಡಿಮೆ ಇದ್ದರೂ ನೆಮ್ಮದಿಯಾಗಿ ಬದುಕಲಿಕ್ಕೆ ತುಂಬ ಹಣ ಬೇಕಿಲ್ಲ ಅಂತ ಅರ್ಥ ಆಯಿತು. ಈಗ ಹೇಳಿದ್ರಲ್ಲ, ಅದೇ ಟೈಮಲ್ಲಿ ನಮ್ಮ ಸಂಬಂಧಿಕರು ಕೂಡ ಯಾರು ಜೊತೆಲಿದ್ದವ್ರು ಯಾರು ಬಂದಿಲ್ಲಣ್ಣ. ಅಪ್ಪ ಅಮ್ಮ ಮಾತಾಡೋಣ ಸಾಯೋವರೆಗೂ ನೆನ್ಕತ್ತೀವಿ. ಯಾಕೆ ಬರ್ತಾರಪ್ಪ? ಅದೇ ಮನೇಲಿ ಕೋಳಿ ಕುಯ್ದು ಕರಿ ಎಲ್ಲ ಬರ್ತಾರೆ. ಈ ವಿಚಾರದಲ್ಲಿ ನಮ್ಮ ಸಂಬಂಧಿಕರು ನಾನು ಗೊತ್ತಾದ್ಮೇಲೂ ಎಲ್ಲ ದೂರ ಹೋಗ್ಬಿಟ್ರಣ. ಬಟ್ ನಮ್ ತಂದೆ ತಾಯಿನ ನಾನು ಈಗ್ಲೂ ಹೇಳ್ತಿದ್ದೆ,
ಅವ್ರನ್ನ ನೆಚ್ಚಿಸ್ಬೇಕು ಅಂತ ಹೇಳ್ಕೊತಿಲ್ಲ ಅಥವಾ ಎದಕ್ಕೆ ಹೇಳ್ಕೊತಿಲ್ಲ ಅಣ್ಣ. ನನ್ನ ಲೈಫಲ್ಲಿ ಆಗಿರೋದು ನಮ್ ತಂದೆ ತಾಯಿ ಬಿಟ್ರೆ ನನಗೆ ಯಾರು ಇಲ್ಲ ಅಣ್ಣ, ನನ್ ಸಾಯೋವರೆಗೂ. ಇರ್ಲಪ್ಪ, ಈಗ ಸಂಬಂಧಿಕರು ಕೆಟ್ಟವರು ಅಂತ ಹೇಳಲ್ಲ ನೋಡಯ್ಯ, ಯಾರೋ ಮಾಡಿದ್ದನ್ನು ಯಾರಯ್ಯ ವರಸ್ತಾ ಕೂರ್ತಾರೆ ಇಲ್ಲಿ. ಹೌದು, ನಾನೇ ಮಾಡ್ಕೊಂಡಿದ್ದಣ್ಣ, ಬ್ಯಾರೆ ಯಾರು ಅಲ್ಲ, ನಾನೇ ಮಾಡ್ಕೊಂಡಿದ್ದು. ಅದಕ್ಕೆ ಈಗ ನಾಳೆ ನಿನ್ನ ಸಂಬಂಧಿಕರು ನಾಳೆ ಏನೋ ವಿಚಾರದಲ್ಲಿ ಕೆಟ್ಟರು, ಅವರು ಅಂತಾರೆ ನಾವು ಹಿಂಗೆ ಕೆಟ್ಟು ಕೂತಿದ್ದೋ ಯಾವನೂ ಬರಲಿಲ್ಲ ಅಂತ ಅವರು ಅಂತಾರೆ. ಈಗ ನೀನು ಅಂತಿದ್ದೀಯ, ಎಲ್ಲರ ದೃಷ್ಟಿಯಲ್ಲಿ ಅವರವ್ರು ಸರಿ ಇದ್ದಾರೆ, ಇನ್ನೊಬ್ರು ಯಾರೋ ತಪ್ಪಿದ್ದಾರೆ. ಹಾಗಾಗಿ ಸಂಬಂಧಿಕರು ದೂರ ಬೇಡ. ಅದೇ ನೀನು ನಾಳೆ ಒಂಚೂರು ಇದೆ ಎಲ್ಲದರಿಂದ ಹೊರಗಡೆ ಬಂದು ಗೆದ್ದೆ ಯಾವುದೋ ಊರಿನ ಗ್ರಾಮ ದೇವತೆಗೋ ಮನೆ ದೇವತೆಗೋ ಒಂಚೂರು ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಿ ಊಟ ಹಾಕಿಸಿ ಸಂಬಂಧಿಕರನ್ನೆಲ್ಲ ಬರ್ತಾರೆ. ಸಂತೋಷಕ್ಕೆ ಎಲ್ಲರೂ ಬರ್ತಾರೆ, ಬರಬೇಕು ಕೂಡ, ತಪ್ಪಿಲ್ಲ. ಆದರೆ ದುಃಖಕ್ಕೆ ಬಂದು ನನಗೆ ಸಮಾಧಾನ ಮಾಡಲಿ, ನನ್ನ ಕಷ್ಟ ಕೇಳಲಿ, ಎಲ್ಲರೂ ಬರಲ್ಲ. ಹಾಗಾಗಿ ಯಾರನ್ನು ದೂಷಿಸುವ ಸಮಯ ಅಲ್ಲ, ಲೋಕವನ್ನು ಅರ್ಥ ಮಾಡ್ಕೊಳ್ಳೋ ಸಮಯ. ಹೌದು, ಜೂಜಾಡಿ ಅಥವಾ ಬೆಟ್ಟಿಂಗ್ ಆಡಿ ಅಥವಾ ಈ ದಾರಿಯಲ್ಲಿ ನಿಮ್ಮ ಶ್ರಮವಿಲ್ಲದೆ ನಿಮ್ಮ ಬೆವರಿಲ್ಲದೆ ಯಾವುದು ಬಂತೋ ಅದು ನಿಮ್ಮನ್ನು ಮೆರೆಸುತ್ತೆ. ಹಾಗಾಗಿ ಅಪ್ಪ ಅಮ್ಮನಿಗೆ ಅಣ್ಣನಿಗೆ ನಿಮ್ಮ ಕುಟುಂಬಕ್ಕೆ ನೀವು ಸದಾ ಚಿರಋಣಿಯಾಗಿದ್ದುಕೊಂಡು ಮನೆ ಮುಂದೆ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ರೋಡಲ್ಲಿ ಯಾವನೋ ಕೋಟಿ ರೂಪಾಯಿ ಸುರಿದು ಹೋಗಿರಲಿ, ನಿಮಗದು ಬೇಡ. ಯಾಕಂದರೆ ಯಾವುದು ಶ್ರಮವಿಲ್ಲದೆ ಧರ್ಮದ ದಾರಿಯಲ್ಲಿ ಬರಲಿಲ್ವೋ ಅಥವಾ ಯಾವುದು ಈ ರೀತಿ ಸುಲಭವಾಗಿ ಸಿಗುತ್ತೋ ಅದು ಹೆಚ್ಚು ದಿನ ನಿನ್ನ ಬದುಕಲ್ಲಿ ಇರಲ್ಲಪ್ಪ. ಹೋಗ್ಬೇಕಾದ್ರೆ ಸರಿಯಾಗಿ ದುಃಖ ಕೊಟ್ಟೇ ಹೋಗುತ್ತಂತದು. ಹಾಗಾಗಿ ಅನ್ಭವಿಸ್ಬಿಟ್ಟಣ, ಈ ವಿಚಾರದಲ್ಲಿ ಎಲ್ಲಾ ತರ ಅನ್ಭವಿಸ್ಬಿಟ್ಟೆ. ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಮ್ ಫ್ರೆಂಡ್ ಒಬ್ರು ಇದ್ರಣ್ಣ, ಅವ್ರ ಹೆಸರು ಹೇಳಬೇಡ, ಅವರು ತುಂಬಾ ಹೆಲ್ಪ್ ಮಾಡಿದ್ರ. ಡಿಪ್ರೆಷನ್ ಹೋಗಿದ್ದಾಗನು ಅವ್ರಿಗೆ ಮದ್ವೆ ಆಗಿದೆ, ಒಂದ್ ಕಡೆ ಇದ್ರ ಬೆಸ್ಟ್ ಫ್ರೆಂಡ್ ಅಣ್ಣ. ನಮ್ಮ ಅಪ್ಪ ಅಮ್ಮನ್ ಬಿಟ್ರೆ ನಾನ್ ನಂಬೋದು ಅವ್ರೊಬ್ರನ್ನೇ ಅಣ್ಣ. ಅವರು ತುಂಬಾ ಈ ವಿಚಾರದಲ್ಲಿ ಎಷ್ಟು ಬುದ್ಧಿವಾದ ಹೇಳಿದ್ರು. ಅವ್ರು ಸ್ಟಾರ್ಟಿಂಗ್ ಪರಿಚಯ ಆದಾಗ ಹೇಳ್ತಿದ್ರು ಹಿಂಗೆಲ್ಲ ಹಿಂಗ್ ಮಾಡು ಅಂತ. ಬಟ್ ಅವ್ರನ್ನ ಕೇರ್ಲೆಸ್ ಮಾಡ್ಬಿಟ್ಟೆ. ನಮ್ ಬೆಸ್ಟ್ ಫ್ರೆಂಡ್ ಅಣ್ಣ ಅವರು, ಅವ್ರನ್ನ ಕೇರ್ಲೆಸ್ ಮಾಡ್ಬಿಟ್ಟೆ. ಇವಾಗ ಅವರು ಬುದ್ಧಿ ಹೇಳ್ತವ್ರೆ, ಚೆನ್ನಾಗಿದ್ದಾರೆ, ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದಾರೆ. ಅವರು ಹಂಗೆ ಹೇಳಿದ್ರು ನಮ್ಗೆ. ನಾವ್ ಅಪ್ಪ ಅಮ್ಮನ್ ಬಿಟ್ರೆ ಅವರು ಬೆಸ್ಟ್ ಫ್ರೆಂಡ್ ಆಗಿದ್ರು. ಅವರು ಇದೇ ತರ ಎಲ್ಲ ಹೇಳಿದ್ರಣ್ಣ. ಇಲ್ಲಪ್ಪ, ನೀನು ಚೆನ್ನಾಗಿರ್ತೀಯ. ಯಾರ್ಯಾರು ಈ ಸಂಕಷ್ಟದ ಸಮಯದಲ್ಲಿ ನಿನಗೊಂದೆರಡು ಒಳ್ಳೆ ಮಾತು ಹೇಳೋದ್ರಿಂದ ಹಿಡಿದು ನಿನ್ನ ಕೈಗೆ ಒಂದಷ್ಟು ಹಣ ಕೊಡೋದ್ರಿಂದ ಹಿಡಿದು ಯಾರ್ಯಾರು ಈ ಸಮಯದಲ್ಲಿ ಆದರೂ ಅವರನ್ನು ಜೀವನದ ಕೊನೆಯವರೆಗೂ ತಂಪೊತ್ತಿನಲ್ಲಿ ಸ್ಮರಣೆ ಮಾಡು. ಈ ಸಮಯದಲ್ಲಿ ಯಾರ್ಯಾರು ನಿನ್ನ ಕಷ್ಟಕ್ಕೆ ಬರಲಿಲ್ಲ, ದಯವಿಟ್ಟು ಅವ್ರನ್ನ ದ್ವೇಷಿಸಬೇಡ. ಈ ಬರದೇ ಇರೋ ಜನಗಳ ಕುರಿತು ಅಥವಾ ಈ ಕಷ್ಟದ ಸಮಯದಲ್ಲಿ ಯಾರ ಹತ್ರಕ್ಕೂ ಬರಲಿಲ್ವಾ ಅವ್ರನ್ನ ದ್ವೇಷಿಸಬೇಡ ಅಥವಾ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೇಳೋಕೆ ಹೋಗಬೇಡ. ಅವ್ರನ್ನ ಅವ್ರ ಪಾಡಿಗೆ ಬಿಡು. ಯಾರು ಈ ಕಷ್ಟದಲ್ಲಿ ಆದರೂ ಅವ್ರಿಗೆ ನೀನು ಜೀವ ಕೊಡ್ಲಿಕ್ಕೆ ತಯಾರಾಗಿರು. ಬಟ್ ಯಾರ್ಯಾರ ಹತ್ರ ಬರಲಿಲ್ವಲ್ಲ ಅವ್ರನ್ನ ನೀನು ದ್ವೇಷ ಮಾಡ್ತಾ ಕೂತ್ಕೊಂಡ್ರೆ ನಾಳೆ ಇನ್ನೊಂದು ದೊಡ್ಡ ರೋಗ ಬರುತ್ತೆ. ದ್ವೇಷದಿಂದಲೇ ರೋಗ, ದ್ವೇಷದಿಂದಲೇ ದುಃಖ. ಹಾಗಾಗಿ ಯಾರು ಸಹಾಯ ಮಾಡಲಿಲ್ಲ ಅವರನ್ನು ಕೊರಗೋದಕ್ಕಿಂತ ಯಾರು ನಮ್ಮವರು ಅಥವಾ ಯಾರು ಸರಿ ಯಾರು ತಪ್ಪು ಯಾರು ಕಷ್ಟಕ್ಕಾಗುತ್ತಾರೆ ಎಲ್ಲ ತಿಳ್ಕೊಳ್ಳೋಕೆ ಈ ಸಮಯಗಳು ಒದಗಿ ಬರ್ತಾವೆ. ಇಲ್ಲಾಂದ್ರೆ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದಲ್ಲ ಅವೆಲ್ಲ. ಮಾಡಿದ್ದೀಯಾ, ತಪ್ಪಾಗಿದೆ, ಎಡವಟ್ಟು ಮಾಡ್ಕೊಂಡಿದ್ದೀಯಾ, ಫ್ರೆಂಡ್ಸ್ ಮಾಡಿದ್ರು, ಫ್ರೆಂಡ್ಸ್ ಎಷ್ಟೋ ಜನ ಒಳ್ಳೇದು ಮಾಡ್ಯಾರ, ಅದನ್ಯಾಕೆ ಮಾಡಿಲ್ಲ ನೀನು? ಬರೀ ಕೆಟ್ಟದ್ದು ಮಾತ್ರ ಬೇಗ ಮಾಡಿಬಿಡ್ತೀವಿ. ಅಯ್ಯೋ ನನ್ನ ಫ್ರೆಂಡ್ 1 ಬಾಟ್ಲು ಕುಡ್ದ, ನಾನು 2 ಕುಡ್ದೆ ಬರೀ ಬೇಡದೇ ಇರೋದ್ರಲ್ಲಿ ಅಟಾಚಲ ತೋರಿಸೋರು ಬೇಕಿರೋದ್ರಲ್ಲಿ ಮಾಡಿದ್ರೆ ಇಷ್ಟೊತ್ತಿಗೆ ಕರ್ನಾಟಕ ಈ ಸಮಾಜ ಎಲ್ಲೋ ಇರೋದು. ಆದರೆ 29 ವಯಸ್ಸಾಗಲಿ 39 ವಯಸ್ಸಾಗಲಿ ನಡತೆಯನ್ನು ಕೆಡಿಸ್ಕೊಂಡು ಒಮ್ಮೆ ಜೂಜಿನಿಂದ ಕೆಟ್ಟ ಕೊಣ ಇವನು ಅಂತ ಕೆಟ್ಟ ಮಾತು ಬಂದರೆ ನೀನು ಹಿಮಾಲಯ ಕಿತ್ತನ್ನು ನಿಮ್ಮೂರಲ್ಲಿ ಕೂದ್ರು ಯಾರು ನಿನ್ನನ್ನು ಹೊಗಳಲ್ಲ. ಒಮ್ಮೆ ವ್ಯಕ್ತಿತ್ವಗಳು ಕ್ಯಾರೆಕ್ಟರ್ಗಳು ಹಾಳಾಗಿಬಿಟ್ರೆ ನಾಳೆ ಯಾರೋ ಹೆಣ್ಮಗಳು ಬರೋರಿದ್ದಾರೆ, ನಿಮ್ಮ ಜೀವನದಲ್ಲೂ ಒಂದು ಸಂಸಾರ ಇದೆಲ್ಲ ಆಗಬೇಕು. ಹಾಗಾಗಿ ನಾನು ಹೇಳ್ತೀನಿ, ನಿನ್ನ ಬ್ಯಾಂಕಲ್ಲಿ 5 ರೂಪಾಯಿ ಇರಲಪ್ಪ, ಆದರೆ ಕಷ್ಟಪಟ್ಟು ಅಥವಾ ಶ್ರಮವಾಗಿ ಅಥವಾ ಧರ್ಮದಲ್ಲಿ ದುಡ್ದಿರೋ 5 ರೂಪಾಯಿ ಇಟ್ಕೋ, ಜೀವನ ದೇವರು ಕಾಪಾಡ್ತಾನೆ. ಆದರೆ ಈ ರೀತಿ ಹೋಗಿ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ತೀನಿ ಅಂತ ಹೋದರೆ ಇಲ್ಲಪ್ಪ. ಯಾವ ಬೆಟ್ಟಿಂಗ್ ಆ್ಯಪವನು ಕೂಡ ಸುಮ್ಮನೆ ದುಡ್ಡು ಕೊಡೋಕೆ ಅವನಿಗೇನು ಹುಚ್ಚ? ಅವನಿಗೂ ನಿಮಗೆ ನಿಮ್ಮ ಹಣವನ್ನು ನಿಮಗೆ ಈ ಆಟದ ರುಚಿ ತೋರಿಸಿ ನಿಮ್ಮನ್ನು ಅಲ್ಲೇ ಅಡಿಕ್ಟ್ ಮಾಡಿಸಿ ಸಾಲ ಮಾಡಿಸಿ ಕಡೆಗೆ ಬೀದಿ ತಂದು ಹೂವಿನಾರ ಹಾಕಿ ಹಣಿಗೆ ಒಂದು ಕುಂಕುಮ ಇಟ್ಟು ಮರಿ ಕಡ್ದಂಗೆ ಕಡಿಯೋತಕ್ಕ
ಈ ಆ್ಯಪ್ನವ್ರಿಗೆ ನಿದ್ದೆ ಬರಲ್ಲ. ಅದನ್ನು ನೋಡಿಕೊಂಡು ಲಕ್ಷ ರೂಪಾಯಿ ದುಡ್ದು ಬಿಡ್ತೀನಿ ಅಂತ ಹೋಗಿ ದುಡ್ಡು ಹಾಕೋ ನಿಮಗೂ ಬುದ್ಧಿ ಇಲ್ಲ. ಅದೆಲ್ಲ ಮಾಡೋಕ್ಕೋಗ್ಬೇಡ. 1000 ಬರಲಿ 1000 ಹೋಗಲಿ, ತಂದೆ ತಾಯಿ ಒಬ್ಬರು ನಿಮಗೆ ಬೆಂಬಲವಾಗಿದ್ದಾರೆ. ಅವ್ರ ಬೆಂಬಲ ಇದ್ರೆ ಸಾಕು, ಈ ಜಗತ್ತಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಹಾಗಾಗಿ ಹೊರಗಿನವ್ರು ಯಾರೂ ಬರಲಿಲ್ಲ, ನಾನು ಕಷ್ಟದ ಕಾಲದಲ್ಲಿ ಇವರಾಗಲಿಲ್ಲ ಅವರಾಗಲಿಲ್ಲ ಅಂತ ಎಲ್ಲರನ್ನು ಲಿಸ್ಟು ಮಾಡೋದಕ್ಕಿಂತ ಅಥವಾ ನೆಗೆಟಿವ್ ಅಥವಾ ಶತ್ರುಗಳ ಲಿಸ್ಟಲ್ಲಿ ಇಡೋದಕ್ಕಿಂತ ಅಯ್ಯೋ ಬಿಡು, ನಾನೇನು ಎಲ್ಲರೂ ಕಷ್ಟಕ್ಕೂ ಆಯಿತು. ಎಷ್ಟೊಂದು ಜನ ಸಂಬಂಧಿಕರು ನಮ್ಮಲ್ಲಿ ಕಷ್ಟದಲ್ಲಿದ್ದಾರೆ, ಅವರೆಲ್ಲರ ಮನೆಗೆ ನಾನು ಹೋಗಿದ್ದೀನ? ಇಲ್ಲ ತಾನೇ. ನಾನು ಯಾವುದೋ ಕಾರಣಕ್ಕೆ ಹೋಗ್ಲಿಕ್ಕಾಗಿಲ್ಲ, ಹಂಗೆ ನನಗೂ ಅವ್ರು ಬರ್ಲಿಕ್ಕಾಗಿಲ್ಲ, ಇಷ್ಟೇ. ಹಿಂಗೆ ಅಂದ್ಕೊಂಡ್ರೆ ಸಂಬಂಧಗಳು ಮುಂದುವರಿತವೆ. ಇವರೆಲ್ಲ ನನ್ನ ಕಷ್ಟಕ್ಕೆ ಬರಲಿಲ್ಲ ಅಂದ್ಕೊಂಡು ಒಂದು ಹಬ್ಬಕ್ಕೆ ಕರಿಯಲ್ಲ, ಒಂದು ಹರಿದಿನಕ್ಕೆ ಕರಿಯಲ್ಲ, ಒಂದು ಏನಕ್ಕೂ ಕರಿದಂಗೆ ಎಲ್ಲರನ್ನೂ ದೂರ ಮಾಡ್ಕೊಳ್ಬೇಡಪ್ಪ, ಆಯಿತಾ? ಸೊ ಮುಂದುವರಿಸು. ಅಪ್ಪ ಅಮ್ಮನಿಗೆ ನಿಯತ್ತಾಗಿರು. ಕೆಲಸ ಮಾಡ್ತಾ ಇದ್ದೀರಾ, 5 ಬರುತ್ತೋ 10 ಬರುತ್ತೋ 15 ಬರುತ್ತೋ, ಜೀವನ ನಡೆಸ್ಕೊಂಡು ಹೋಗಿ. ಆದರೆ ಜೂಜಾಟದ ಮೂಲಕ ಕೋಟ್ಯಾಧಿಪತಿ ಆದವನು ಇಲ್ಲ, ಜೂಜಾಟದ ಮೂಲಕ ಸಾಲ ತೀರಿಸಿದವನು ಇಲ್ಲ. ಏನೇ ಆದರೂ ಅದೊಂದು ಮಾಯೆ. ನೀ ಮಾಯೆಯೊಳು ನೀನು ಅನ್ನಂಗೆ ಮುಳುಗಾಕ್ಸ್ಬಿಡುತ್ತೆ. ಅಪ್ಪ ಅಮ್ಮನಿಗೂ ಕೆಟ್ಟ ಹೆಸರು. ಹಾಗಾಗಿ ಆಯಿತು, ದುಡಿತಾ ಇದ್ದೀರಾ, ನಿಧಾನಕ್ಕೆ ತೀರಿಸ್ತಾ ಅಣ್ಣನಿಗೆ ಒಂದು ಮದುವೆ ಮಾಡಿ, ಆನಂತರ ನೀವು ಒಂದು ಮದುವೆ ಆಗಿ, ಬಟ್ ಸಾಲನೆಲ್ಲ ತೀರಿಸ್ಬಿಡಿ ಮೊದಲು. ಅದನ್ನೇ ತೀರಿಸ್ತೀವಿ. ಅಷ್ಟು ಮಾಡಿ ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಅಪ್ಪ ಅಮ್ಮ ಯಾವತ್ತೂ ನಿಮಗೆ ದೇವರು. ನನಗನ್ಸುತ್ತೆ ಎಷ್ಟೋ ಸಾರಿ ಮಕ್ಕಳು ಹಿಂಗೆ ಎಡವಟ್ಟು ಮಾಡಿಕೊಂಡು ಹೊರಗಡೆ ಸಾಲ ಸೂಲ ಮಾಡ್ಕೊಂಡು ಬಂದಾಗ ಅಪ್ಪ ಅಮ್ಮಂಗೆ ಕೊಡೋ ಶಕ್ತಿ ಇದ್ರೆ ಸರಿನಪ್ಪ, ಇಲ್ಲದೆ ಇರೋರು ಏನು ಮಾಡ್ತಾರೆ? ನಾನು ಹೇಳೋದಷ್ಟೇನ, ನನ್ನಂತೆ ಆಗೋದು ಯಾರು ಬೇಡ. ನನ್ನ ತಂದೆ ತಾಯಿ ನಾನ್ ಸಾಯೋವರೆಗೂ ಚಿರರು. ನೀನು ನಿಜ ಕಡೆ ಹೇಳಪ್ಪ. ಯಾವ ಯುವಕರು ಕೂಡ ನಂತರ ಅಡ್ಡದಾರಿ ಹಿಡಿದ್ರೆ ಅಪ್ಪ ಅಮ್ಮನಿಗೆ ಅದರಿಂದ ನರಕವೇ. ನಾನ್ ಇನ್ನೊಂದ್ ಜನ್ಮದಿದ್ರೆ ಅವರೇ ನನ್ ತಂದೆ ತಾಯಿ ಆಗ್ಬೇಕಣ್ಣ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಕಷ್ಟ ಸುಖಕ್ಕೆ, ಹಂಗಾಗಿದಾರಣ. ಅವ್ರು ಕೇಳೋದು ಹೌದು ನೀವು ಹೇಳಿದ್ದು ಸರಿ ಇದೆ. ಬಟ್ ಯುವಕರಿಗೆ ನೀವು ಹೇಳಿದ್ದು ತುಂಬ ಚೆನ್ನಾಗಿತ್ತು. ಯಾಕಂದರೆ ಆಸೆ ತೋರಿಸೋರು, ನಾನು ಇದರಿಂದ ಇಷ್ಟು ಮಾಡಿದೆ ಕಣೋ ನೀನು ಮಾಡು ಅಂತ ತಪ್ಪುದಾರಿ ಗೆಳೆಯೋರು ಇದ್ದೇ ಇರ್ತಾರೆ. ಹೌದಣ್ಣ. ಅಪ್ಪ ಅಮ್ಮ ನೋಡಿ, ಅವರೇನು ಕೋಟಿ ದುಡಿಯೋಕೆ ರಮ್ಮಿ ಆಡಿದವರಲ್ಲ, ಇನ್ನೇನು ಆಡಿದವರೆಲ್ಲ. ಅವರೇನು ನೆಮ್ಮದಿಯಾಗಿ ಬದುಕಿಲ್ವೇ? ಅವ್ರು ಎಷ್ಟು ಶ್ರೀಮಂತರು ಅಂದರೆ ನಿಮ್ಮ ಈ ಹೊಲಸುಗಳನ್ನೆಲ್ಲ ಅವ್ರು ಸರಿ ಮಾಡೋವಷ್ಟು ಅವರು ನಿಮ್ಮನ್ನು ಆಯ್ತು ಕಣಪ್ಪ ನಾವಿದ್ದೀವಿ ಬಿಡು ಅಂತ ಹೇಳಿದ್ರಲ್ಲ. ಅವ್ರು ಯಾವ ಗೌರ್ಮೆಂಟ್ ಕೆಲಸದವ್ರು? ಏನೂ ಇಲ್ಲ, ದುಡ್ಕೊಂಬಂದಿಲ್ವ ನೆಮ್ಮದಿಯಾಗಿದ್ದುಕೊಂಡು? ದುಡ್ಡಿಂದ ನೆಮ್ಮದಿ ಅಲ್ಲ ಸರ್, ದುಡ್ಡಿಂದ ಹೊಟ್ಟೆಪಾಡು ನಡೆಯುತ್ತೆ, ಹೊಟ್ಟೆ ತುಂಬುತ್ತೆ, ನಾವು ಬೇಕಾದಂತ ಆಳಬಹುದು ಸರಿ. ಬಟ್ ಒಳಗಿನ ಒಂದು ಸಂಸ್ಕಾರದ ನೆಮ್ಮದಿಯ ಬದುಕು ಅಂತ ಇದೆ, ಅದಕ್ಕೆ ಬರೀ ದುಡ್ಡಿದ್ರೆ ಸಾಲದು. ಒಳ್ಳೆಯ ನಡತೆ, ಒಳ್ಳೆಯ ಗೌರವ ಮರ್ಯಾದೆಗಳಿರಬೇಕು. ಇಂಥವ್ರ ಮಗನಂತೆ ಕೊಣೋ, ಹಿಂಗೆ ಸಾಲ ಮಾಡ್ಕೊಂಡಿದ್ದಂತೆ ಕೊಣೋ, ಅಯ್ಯೋ ಇನ್ನೂ ಏನೇನು ಮಾಡ್ಯಾನ ಬಾ, ಅವನೆಲ್ಲ ಉದ್ಧಾರ ಆಯ್ತಾನೆ, ಅವ್ನು ನೋಡಿ ಅವ್ರ ಅಪ್ಪ ಮೆರಿತಾ ಇದ್ದ, ಹಿಂಗೆ ನಾನಾ ಮಾತುಗಳು ಬಂದುಬಿಡ್ತವೆ. ತಲೆಮಾರುವರೆಗೂ ಆ ಕಳಂಕಗಳು ಹಂಗೆ ಉಳಿದು ಬಿಡ್ತವೆ. ನಿನ್ನ ಮಗನಿಗೂ ಮುಂದೆ ಒಂದು 40 ವರ್ಷ ಆದಮೇಲೆ ಯಾರೋ ಹೇಳ್ತಾನೆ, ಅಯ್ಯೋ ನಿಮ್ಮ ಅಪ್ಪ ಬಿದ್ದ ಕೊಣೋ, ಯಾವಾಗಲೂ ಜೂ 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 ಅಂದ್ಕೊಂಡು ಬೇಕಾರೆ ಇನ್ನೊಂದು ಸೇರಿಸ್ತಾರೆ, ಕೂಡದಿಲ್ಲ ಎಲ್ಲ ಬಿದ್ದಿರ್ತಿದ್ದ ಅಂತಾರೆ ಬೇಕಾರೆ. ನಿಮ್ಮ ಮಗ ನೋಡಿದ್ನ? ಇಲ್ಲ ನಮ್ಮ ಅಪ್ಪ ಕುಡಿತಿರ್ಲಿಲ್ಲ ಅನ್ನಕ್ಕೆ ಯಾರೋ ಹೇಳಿದ್ದನ್ನು ನಂಬ್ತಾರೆ. ಆಯಿತು, ಅಪ್ಪ ಅಮ್ಮನಿಗೆ ಬೆಲೆ ಕೊಟ್ಟು ಅದನ್ನು ನಿಲ್ಲಿಸಿ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದೆಯಪ್ಪ. ಜೀವನ ಇದೆ, ಸಾವು ಯಾವುದಕ್ಕೂ ಪರಿಹಾರ ಅಲ್ಲ. ಇದೇನು ಎಲ್ಲದಕ್ಕೂ ನಮ್ಮ ತಂದೆ ತಾಯಿ ಕೇಳ್ಕೊಳ್ಳಿ, ಇದು ನಂದು ತಪ್ಪು ಮಾಡಿದೀನಿ, ತಿದ್ದಿಕೋಗೊಂದು ಅವಕಾಶ ಕೊಟ್ಟಿದ್ದಾರೆ, ಅವ್ರು ಚಿರರು ನೀನು ನಾನಷ್ಟೇ, ಅದೊಂದೇ ಕೇಳ್ಕೊಳ್ಳೋದು. ಗ್ರೇಟ್. ನೀವು ಎಷ್ಟೋ ಜನಕ್ಕೆ ಉದಾಹರಣೆನಪ್ಪ. ಹೌದು, ಕೆಟ್ಟಿದ್ದು ಹೌದು, ಆದರೆ ಆನಂತರ ನಿಮ್ಮಲ್ಲಿ ಆಗಿರೋ ಪರಿವರ್ತನೆ ಇದೆಯಲ್ಲ, ಎಷ್ಟೋ ಯುವಕರಿಗೆ ಅದು. ಯಾಕಂದರೆ ಇದು ಜೂಜಿನ ವಿಚಾರ ಅಂತಲ್ಲ, ಹುಡುಗಿ ವಿಚಾರದಲ್ಲೂ ಎಷ್ಟೋ ಜನ ಅಪ್ಪ ಅಮ್ಮನಿಗೆ ಅನ್ಯಾಯ ಮಾಡಿರ್ತಾರೆ. ಹೌದಲ್ಲಪ್ಪ? ಜೂಜು, ಹೆಣ್ಣು, ಇಲ್ಲಿ ಇಂದ್ರಿಯ ಸುಖಕ್ಕೆ, ಚಪಲಗಳಿಗೆ ದಾಸರಾಗಿ ಅಪ್ಪ ಅಮ್ಮನ ಬೆಲೆನೇ ಮರ್ತು ಹೋಗ್ಬಿಟ್ಟಿರ್ತಾರೆ. ಸೊ ಎಷ್ಟೋ ಯುವಕರಿಗೆ ನೀವು ಉದಾಹರಣೆ. ಹೌದು, ತಪ್ಪಾಯಿತು, ಆದರೆ ತದನಂತರ ನನ್ನ ಅಪ್ಪ ಅಮ್ಮ ಮನೆ ಅಡ ಇಟ್ಟು ನನ್ನ ಸಾಲ ತೀರಿಸ್ತಾರೆ ಅಂದರೆ, ಅಪ್ಪ ದಿವಸ ಅವ್ರ ಪಾದ ತೊಳೆದು ನೀರು ಕುಡಿದ್ರೂ ಆ ಪುಣ್ಯವನ್ನು ನೀವು ಸವಸೋಕ್ಕಾಗಲ್ಲ, ಅಥವಾ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನೀವು ಇದಕ್ಕೆ ಮಾಡೋದೇನು? ಅಪ್ಪ ಅಮ್ಮ ಇಷ್ಟು ನಮಗೋಸ್ಕರ
ಆ ಮಾಡ ಇಟ್ಟು ಏನೋ ಮಾಡಿ ನಮ್ಮ ಕಣ್ಣೀರು ಒರೆಸೋದ್ರು. ಜೀವನದ ಕೊನೆಯವರೆಗೂ ಅವ್ರಿಗೋಸ್ಕರ ಈ ಜೀವ ಮುಡಿಪು, ಅವ್ರಿಗಿಷ್ಟ ಇಲ್ದಿರೋದನ್ನು ನಾನು ಏನು ಮಾಡಲ್ಲ ಅನ್ನೋ ಶಪಥ ಮಾಡೋದೇ ಅವ್ರಿಗೆ ಈ ಜನ್ಮದಲ್ಲಿ ಋಣ ತೀರಿಸ್ದಂಗೆ. ಅಷ್ಟು ಅಣ್ಣ ಅಪ್ಪ ಅಮ್ಮ ಅಣ್ಣ ಅಷ್ಟೆಲ್ಲ ಆಗಿದ್ರು ಅಪ್ಪ ಅಮ್ಮ ನನ್ನ ನಂಬ್ತಾರಲ್ಲ, ನಾನು ನಂಬಿಕೆ ಒಂದು ಉಳಿಸ್ಕೋಬೇಕು ಅಷ್ಟೇ ಅಣ್ಣ. ನಾನು ದಯವಿಟ್ಟು ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲಪ್ಪ. ನಂಬಿಕೆ ಹೊರಟೋದ ಮೇಲೆ ಹೊರಗಡೆ ನಿನ್ನ ಫ್ರೆಂಡ್ಸ್ಗಳು ಸಾವಿರ ನಂಬೋದು, ಮನೆಯಲ್ಲಿ ನಿನ್ನ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ ಅಂದ್ರೆ ನರಕ ಆಗ್ಬಿಡುತ್ತೆ ಜೀವನ. ಹೌದಣ್ಣ, ನಾನು ಕೇಳ್ಕೊಳ್ಳೋದು ಅಷ್ಟೇ, ನನ್ನ ಯಾರು ನಂಬ್ಲಿ ಬಿಡ್ಲಿ, ನಮ್ಮ ಅಪ್ಪ ಅಮ್ಮ ನಂಬಿಕೆಗೆ ನಾನು ಮೋಸ ಮಾಡಲ್ಲ ಅಣ್ಣ. ಮಾಡಬೇಡಪ್ಪ, ದೇವ್ರು ನಿನ್ನೂ ಎಲ್ಲೋ ಚೆನ್ನಾಗಿಡ್ತಾನೆ. ನಿಮ್ಮ ಅಣ್ಣಂಗೆ ಒಳ್ಳೆ ಕಡೆ ಸಂಬಂಧ ಸಿಗಲಿ, ನಾಳೆ ನಿಮಗೂ ಬದುಕಿಗೆ ಒಳ್ಳೇದಾಗಲಿ, ಸಾಲ ತೀರಲಿ. ಅಪ್ಪ ಅಮ್ಮನಿಗೆ ಯಾವುದೇ ರೀತಿ ನೆಮ್ಮದಿ ಹಾಳು ಮಾಡಬೇಡ. ಬಟ್ ಒಂದು, ಈ ಕತೆ ಕೇಳೋ ಮೂಲಕ ಎಷ್ಟೋ ಯುವಕರು ಎಚ್ಚೆತ್ತುಕೊಳ್ತಾರೆ. ಅದು ಈ ಸಮಾಜಕ್ಕೆ ನೀನು ಕೊಟ್ಟ ಸಂದೇಶ. ನೀನು ಸುಮಾರು ದಿನದಿಂದ ಕಾಲ್ ಟ್ರೈ ಮಾಡ್ತಿದ್ದೆ ಅಣ್ಣ. ಹೌದು, ತಾನೇ ಉರಿದರೂ ದೀಪವು ಮನೆಗೆ ಬೆಳಕ ಕೊಡುವುದು ಅನ್ನೋ ಹಾಗೆ ತನ್ನಂತಾನು ಹಿಂಸೆ ಮಾಡಿಕೊಂಡು ಕಬ್ಬು ಸಿಹಿ ಕೊಟ್ಟಂಗೆ ನೀವೀಗ ನೊಂದು ಸಮಾಜಕ್ಕೆ ಒಳ್ಳೇದೇ ಹೇಳ್ತಾ ಇದ್ದೀರಿ. ಹೌದು, ನಂತರ ಯಾರೂ ಮಾಡಬೇಡಿ. ಯಾಕಂದರೆ ಎಲ್ಲ ಅಪ್ಪ ಅಮ್ಮನ ಮಕ್ಕಳ ಈ ದುರಂತದ ಸಾಲ ತೀರಿಸುವಷ್ಟು ಶಕ್ತಿ ಎಲ್ರಿಗೂ ಇರಲ್ಲ. ಮಗನ ಈ ದುಃಖವನ್ನು ನೋಡೋಕ್ಕಾಗದೆ ಅಪ್ಪ ಅಮ್ಮನೇ ನೇಣಾಕೊಂಡು ಸತ್ತಿರೋರ್ನು ನೋಡಿದ್ದೀನಿ ನಾನು. ಹೌದೌದು. ಹಾಗಿರ್ಬೇಕಾದ್ರೆ ಮನೆಗೇನೋ ನಿಮ್ಮಿಂದ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ಆದರೆ ಹಿರಿಯರು ಮಾಡಿಟ್ಟೋಗಿರೋ ಗೌರವ ಮರ್ಯಾದೆಗಳಿಗೆ ಕಳಂಕ ತರಬಾರ್ದಲ್ವೇ? ಇರಲಿ, ಜಗತ್ತು ವಿಶಾಲವಾಗಿದೆ, ಜೀವನ ಇನ್ನೂ ದೀರ್ಘವಾಗಿದೆ. ಅಪ್ಪ ಅಮ್ಮನಿಗೆ ಬೆಲೆ ಕೊಟ್ಟು ಪರಿವರ್ತನೆ ಆಗಿದ್ದೀರಿ, ಅದು ನಿಮ್ಮ ದೊಡ್ಡತನ. ನೀವು ಮುಂದಿನ 10 ವರ್ಷದಲ್ಲಿ ಇದೇ ಬುದ್ಧಿ ಗೌರವದಿಂದ ಸಭ್ಯ ನಡವಳಿಕೆಯಿಂದ ಕಷ್ಟಪಟ್ಟು ದುಡಿದು ಹೋಗ್ತಾ ಇದ್ರೆ ಆಗುತ್ತೆ, ನಿಧಾನಕ್ಕೆ ಅಭಿವೃದ್ಧಿ ಆಗುತ್ತೆ. ಆದರೆ ಜೂಜಾಡುವವನ ಮನಸ್ಸು ಹೆಂಗಿರುತ್ತೆ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಲಕ್ಷಾಧಿಪತಿ ಆಗ್ಬಿಡ್ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳಿ ಸರ್. ಬೆಳೆದ್ರೆ ತೆಂಗಿನ ಮರ ಕಲ್ಪವೃಕ್ಷ ಬೆಳೆದಂಗೆ ಬೆಳಿಬೇಕು ನೋಡಿ. ಅದನ್ನು ರೈತ ತೆಂಗಿನ ಸಸಿ ನೆಟ್ಟಾಗ ಅದು ಫಲ ಕೊಡ್ಲಿಕ್ಕೆ 5-10 ವರ್ಷ ಬೇಕಲ್ಲ ಸರ್. ತೆಂಗಿನಕಾಯಿ ಎಳ್ನೀರು ಬಿಡ್ಲಿಕ್ಕೆ ಎಷ್ಟು ವರ್ಷ? 3-4 ವರ್ಷ ಬೇಕು. ಬೇಕು. ಆದ್ರೆ ಎಷ್ಟು ವರ್ಷ ಇರ್ತಾವವು? ಒಂದು 70-80 ವರ್ಷ, 50 ವರ್ಷ, 60 ವರ್ಷ ಆದ್ರೂ ಇರ್ತವೆ. ಅಂದ್ರೆ ಫಲ ಕೊಡ್ಲಿಕ್ಕೆ ಲೇಟ್ ಮಾಡ್ತಾ, ಹೌದು, ಆದ್ರೆ ದೀರ್ಘವಾಗಿ ಉಳೀತು. ಆದ್ರೆ ಇನ್ನು ಕೆಲವು, ಈಗ ಆಯ್ತು ಜೋಳ ತಗೊಳಪ್ಪ, 3 ತಿಂಗಳಿಗೆ ಹುಟ್ಟಿ 3 ತಿಂಗಳಿಗೆ ಬಿದ್ದು ಹೋಗುತ್ತೆ. ರಾತ್ರಿ ದುಡ್ಡು ಮಾಡ್ತೀನಿ ಅಂತ ಹೋದವ್ರು ಈ ಜೋಳದ ತರ ಬಂದ್ರು, ಆದ್ರೆ ಸದ್ದಿಲ್ದಂಗೆ ನಾಶವಾಗಿ ಹೊಂಟೋಗ್ಬಿಡ್ತಾರೆ. ಆದರೆ ಈ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬಂದು ಕಲ್ಪವೃಕ್ಷದ ಥರ ಉಳಿಬೇಕು ನಾವು. ಇವತ್ತು ಸೋಷಿಯಲ್ ಮೀಡಿಯಾನೂ ಅಷ್ಟೇ, ರಾತ್ರಿ ಬಂದವರು ಒಂದು 5 ದಿನ 6 ದಿನ ಆದಮೇಲೆ ಟ್ರೆಂಡ್ ಮುಗ್ದಾದ್ಮೇಲೆ ಅವ್ರನ್ನ ನೋಡೋರೇ ಇರಲ್ಲ, ಕೇಳೋರು ಇರಲ್ಲ, ಆಮೇಲೆ ಇರಲ್ಲ ಅವ್ರದ್ದು. ಹೌದೌದು. ಆದರೆ ನಮ್ಮ ವಿವೇಕಾನಂದರು, ಬುದ್ಧರು, ಬಸವಣ್ಣನವರು ಇವರೆಲ್ಲ ಯಾವ ಟ್ರೆಂಡಲ್ಲಿ ಬಂದಲಿಲ್ಲ, ರಾತ್ರಿ ಬಂದವರಲ್ಲ. ಅವರು ಒಂದು ಹಂತಕ್ಕೆ ಜನಮಾನಸದ ಹೃದಯದಲ್ಲಿ ಇಳಿಬೇಕು ಅಂದರೆ ಅವರ ಅರ್ಧ ಜೀವನ ಯಾರಿಗೂ ಗೊತ್ತೇ ಇರಲಿಲ್ಲ. ಆಮೇಲೆ ಅವರು ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದು, ಅಥವಾ ನಿರಂತರ ಶ್ರಮ, ನಿರಂತರ ಕೃಷಿ ಅಷ್ಟು ಮಾಡ್ಕೊಂಡು ಇವತ್ತು ಶಾಶ್ವತವಾಗಿ ಸತ್ತೇ ಅವರು ತೀರು ಹೋಗಿ ಕಾಲವಾಗಿ 100 ವರ್ಷ ಆದರೂ ಇವತ್ತು ಜನಮಾನಸದಲ್ಲಿ ಉಳಿದಿದ್ದಾರೆ ಅಂದರೆ ಅದು ಕಲ್ಪವೃಕ್ಷದ ಬದುಕದು. ಒಂದು ರಾತ್ರಿ ಫೇಮಸ್ ಆಗಿ 3 ದಿವಸಕ್ಕೆ ಇಲ್ದಂಗೆ ಆಗೋದಲ್ಲ. ಹಾಗಾಗಿ ವೇಗವಾಗಿ ಅಥವಾ ಶ್ರಮವಿಲ್ಲದೆ ಬರುವ ಹಣ, ಅರ್ಥ ಮಾಡಿಕೊಳ್ಳದೆ ಬರುವ ಹೆಂಡತಿ, ಅಥವಾ ದುಡಿಮೆ ಇಲ್ಲದ ಜೀವನ, ಇವೆಲ್ಲವೂ ಕೂಡ ಮನುಷ್ಯನ ಪಾಲಿಗೆ ಶಾಪ. ತಿದ್ದುಕೊಂಡಿದ್ದೀರಾ, ದೇವ್ರು ನಿಮಗೆ ಇನ್ನೂ ಒಳ್ಳೇದು ಮಾಡ್ತಾನೆ. ಯಾರ ಸವಾಸಕ್ಕೂ ಹೋಗಬೇಡಿ. ನೀವಾಯಿತು, ಕೆಲಸ ಆಯಿತು, ಅಪ್ಪ ಅಮ್ಮ ಆಯಿತು, ನಗ್ತಾ ಒಳ್ಳೇದು ಊಟ ಮಾಡ್ತಾ, ಒಳ್ಳೇದು ಬಟ್ಟೆ ಉಡ್ತಾ, ಒಳ್ಳೆ ರೀತಿಯಲ್ಲಿ ಇರಿ. ದೇವ್ರು ನಿಮ್ಮನ್ನು ಇನ್ನೂ ಚೆನ್ನಾಗಿಡ್ಲಿ. ನಾನ್ ಕೇಳ್ಕೊಳ್ಳೋದು ಅಷ್ಟೇ ಅಣ್ಣ. ನಮ್ ತಂದೆ ತಾಯಿನೂ ಅಷ್ಟೇ, ಅವ್ರು ನಾನ್ ತಪ್ಪು ಮಾಡಿದೀನಿ, ಏನೋ ತಪ್ಪಿಲ್ಲ ಅಂತ ಮಾಡಿದೀನಿ, ತಿದ್ಕೋತಾ ಇದೀನಿ, ನಂಗೊಂದು ಅವಕಾಶ ಕೊಟ್ಟಿದ್ದಾರೆ. ನನ್ ಫ್ರೆಂಡ್ ಹತ್ರನೂ ಅಷ್ಟೇ ಅಣ್ಣ, ಅವ್ರು ಸಿಕ್ಕಾಬಟ್ಟೆ ಹೇಳಿದ್ರು. ಬಟ್ ಅವ್ರನ್ನ ಅವಾಗ ದ್ವೇಷಿಸ್ತಿದ್ದೆ, ಅವ್ರ ಒಳ್ಳೆ ಮಾತುಗಳನ್ನ ತುಂಬಾ ದ್ವೇಷಿಸ್ತಿದ್ದೆ. ಇವಾಗ ಅವ್ರನ್ನ ನೆನ್ಸ್ಕೋತೀನಿ ಅಣ್ಣ. ನನ್ ಫ್ರೆಂಡ್ ಒಬ್ರಿಗೆ ತುಂಬಾ ಹೇಳಿದ್ರು, ಆದ್ರೆ ಅವ್ರು ನಂಬಿದ್ರು. ಇವತ್ತು ಅವ್ರನ್ನ ಸಾರಿ ಈ ಪ್ರೋಗ್ರಾಮ್ ಮೂಲಕ ಅವ್ರು ಕೇಳ್ತಾರೆ ಅನ್ಕೊಂಡಿದೀನಿ ಅಣ್ಣ. ಅವ್ರು ಕೇಳ್ತಿರ್ತಾರೆ, ಅವ್ರಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ ಅಣ್ಣ. ನಾವ್ ನಿಮ್ ಮಾತು ಕೇಳಿಲ್ಲ ಅವತ್ತು, ಇವಾಗ ನೀನ್ ಹೇಳಿದ ಮಾತು ಇವಾಗ ನೆನಪಾಗ್ತಿದೆ. ಆಗ್ಲಪ್ಪ, ಈಗಾದ್ರೂ ಈ ಸದ್ಬುದ್ಧಿ ಬಂದಿರೋದು ನಿನ್ನ ದೊಡ್ಡ ಗುಣ, ನಿನ್ನ ಹೆತ್ತವರ ಸೌಭಾಗ್ಯ.
ಇಂಥ ಒಳ್ಳೆ ಪರಿವರ್ತನೆಯಾದ ಮಗನನ್ನು ನೋಡ್ಲಿಕ್ಕೆ ಅವರು ಆಸೆ ಪಡ್ತಾರೆ, ಹೌದಲ್ಲ? ಸಾಲ ನೋಡಪ್ಪ, ಹಣ ದುಡ್ಕೊಬೋದಯ್ಯ, ಏನು ತೊಂದರೆ ಇಲ್ಲ, ನಿಮ್ಗೆ ವಯಸ್ಸಿದೆ, ದುಡಿತೀಯ. ಆದರೆ ನಡತೆಗಳು ಹಾಳಾಗ್ಬಿಟ್ರೆ ನಾಳೆ ಒಂದು ಹೆಣ್ಣು ಕೊಡೋದು ತರೋದಿರುತ್ತೆ, ಇದೆಲ್ಲ ನಾಳೆ ಎಡವಟ್ಟಾಗ್ತವೆ, ಹೌದಲ್ಲ? ತಿದ್ದುಕೋ, ಒಳ್ಳೇದಾಗುತ್ತೆ. ದೇವ್ರು ನಿನ್ನ ಚೆನ್ನಾಗಿಡ್ಲಿ, ಶುಭವಾಗ್ಲಪ್ಪ. ಸರಿ. ನೋಡಿ ಕತೆಗಳು ಹೆಂಗಿರ್ತಾವೆ. ಏನೇ ಇರಲಿ, ತಪ್ಪುಗಳು ನಡೀತವೆ, ತಿದ್ದುಕೊಳ್ಳಿ. ಈ ಹುಡುಗನಂಗೆ ತಂದೆ ತಾಯಿಯ ಯಾಕೆ ಬುದ್ಧಿ ಹೇಳ್ತಾರೆ, ಯಾಕೆ ಅವರು ಹಿಂಗೆ ಹೋಗಪ್ಪ ಹಂಗೆ ಬಾರಪ್ಪ ಅಂತ ಹೇಳ್ತಾರೆ, ನಿಮಗದು ತಲೆ ತಿಂತಾರಪ್ಪ ಅಂತ ಅನಿಸ್ಬೋದು. ತಾಳ್ಮೆಯಿಂದ ಅವ್ರ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಾಗೋ ದುರಂತಗಳಿಂದ ತಪ್ಪಿಸ್ಕೊಳ್ಬೋದು. ಜೂಜಾಡಿ ಉದ್ಧಾರದವ್ರು ಯಾರೂ ಇಲ್ಲ. ಹಾಗಾಗಿ ಆ ದಾರಿಲಿ ಹೋಗಬೇಡಿ. ನಮ್ಮ ಪ್ರತಿಭೆಯನ್ನು ಬಳಸಿ ನಾವು ಜೀವನ ಮಾಡೋಣ. ಈಗ ನೋಡಿ, ನಾನು ಕಾರ್ಯಕ್ರಮ ಮಾಡ್ತೀನಿ ಅಥವಾ ನನ್ನ ಆಶ್ರಮದ ಜೀವನ ನಂದೊಂದು ಈ ಥರದ್ದು, ನಾನಲ್ಲಿ ಹಾಡು ಹೇಳ್ತೀನಿ, ಇಲ್ಲೆಲ್ಲೋ ಕಾರ್ಯಕ್ರಮ ಕೊಡ್ತೀನಿ, ಇಲ್ಲಿ ಕಾರ್ಯಕ್ರಮ ಮಾಡ್ತೀನಿ, ಆಶ್ರಮಕ್ಕೆ ನನ್ನ ಪ್ರತಿಭೆ ಬಳಸ್ಕೊಂಡು ನಾನು ಒಳ್ಳೆಯದು ಮಾಡಬೇಕು, ನನ್ನ ಜೀವನವೂ ನಡಿಬೇಕು ಅಲ್ವಾ? ದುಡಿಮೆನೂ ಆಗಬೇಕು, ನನ್ನ ಸೇವೆಯೂ ಆಗಬೇಕು. ದುಡಿಮೆಯೂ ಆಗಬೇಕು ಅಂದ್ಕೊಂಡು ನಾನು ಬಂದವ್ರ ಹತ್ರ ಸಾವಿರಾರು ಗಟ್ಟಲೆ ಇಸ್ಕೊಂಡ್ಬಿಟ್ಟು ತುಂಬ ಹಣದ ಆಸೆ ಪಟ್ಟು ಬಂದವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು, ನೋಡಪ್ಪ, ದುಡ್ಡು ಬಂದೇ ಬರುತ್ತೆ. ಆದರೆ ನಾವು ಅತಿ ಆಸೆ ಪಟ್ಟರೆ ದೇವರು ಒಂದು ದಿವಸ ಎಲ್ಲವನ್ನು ಕಿತ್ಕೊಂಡ್ಬಿಡ್ತಾನೆ. ಆ ಥರ ಆಗೋದು ಬೇಡ. ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಮತ್ತೆ ನಾಳೆ ಸಂಜೆ ಸತ್ಸಂಗದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ, ಚೆನ್ನಾಗಿ ನಿದ್ದೆ ಮಾಡಿ. ನಾಳೆ ಮತ್ತೊಂದು ಹೊಸ ದಿನ. ಚೆನ್ನಾಗಿ ಬದುಕಿ, ಆರೋಗ್ಯ ಕಾಪಾಡಿಕೊಳ್ಳಿ. ಅಪ್ಪ ಅಮ್ಮನನ್ನು, ಹಿರಿಯರನ್ನು, ಮನೆಯಲ್ಲಿರೋ ಎಲ್ಲರನ್ನ ಪ್ರೀತಿಯಿಂದ ಕಾಣಿ, ಗೌರವಿಸಿ. ಕೋಪತಾಪಗಳನ್ನು ಬಿಟ್ಟುಬಿಡಿ. ತಪ್ಪುಗಳಿದ್ದರೆ ಕ್ಷಮೆ ಕೇಳಿ. ಇನ್ನೊಬ್ಬರು ತಪ್ಪುಗಳಿದ್ದರೆ ಕ್ಷಮೆ ಮಾಡಿ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಅತಿಯಾಗಿ ಯಾರನ್ನೂ ಹಚ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರನ್ನ ಪ್ರೀತಿಸಿ. ನಿಮ್ಮನ್ನು ನಂಬಿಕೊಂಡು ಬಂದಿರೋರಿಗೆ ಮೋಸ ಮಾಡಬೇಡಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ದೇವ್ರ ಮೇಲೆ ನಂಬಿಕೆ ಇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಿ.